ರಾತ್ರಿ ಆಗಸದಲ್ಲಿ ಒಂದು ವಿಸ್ಮಯ ಚಮತ್ಕಾರ ನಡೆದು ಹೋಗಿದೆ. ಯಾವಾಗ್ಲೂ ಹಾಲಿನ ರೀತಿ ಕಂಗೊಳಿಸ್ತಾ ಇದ್ದ ಚಂದ್ರ ರಾತ್ರಿ ಮಾತ್ರ ಅಕ್ಷರಶಃ ಬೆಂಕಿ ಚಂಡಿನಂತೆ ಕಾಣಿಸ್ಕೊಂಡ. 3 ಗಂಟೆಗಳ ಕಾಲ ಚಂದ್ರನಿಗೆ ಗ್ರಹಣ ಹಿಡಿದಿತ್ತು. ಭಾರತದಲ್ಲಿ ಅತ್ಯಂತ ಅಪರೂಪದ ಸುದೀರ್ಘ 3 ಗಂಟೆಗೂ ಹೆಚ್ಚು ಕಾಲ ರಾಹುಗ್ರಸ್ತ ಚಂದ್ರಗ್ರಹಣ ಕಾಣಿಸ್ಕೊಳ್ತು. ಸೂರ್ಯ, ಭೂಮಿ ಹಾಗೆ ಚಂದ್ರರು ಒಂದೇ ಸಾಲಿನಲ್ಲಿ ಬಂದಿದ್ದ ಈ ನೆರಳು ಬೆಳಕಿನಾಟ ಎಲ್ಲರನ್ನೂ ನಿಬ್ಬೆರಗಾಗೋ ಹಾಗೆ ಮಾಡಿತು. ರಾತ್ರಿ 9:56ಕ್ಕೆ ಗ್ರಹಣದ ಸ್ಪರ್ಶಕಾಲ ಶುರುವಾಗಿ ಮಧ್ಯರಾತ್ರಿ 1:26ಕ್ಕೆ ಚಂದ್ರನಿಗೆ ಹಿಡಿದ ಗ್ರಹಣ ಬಿಡ್ತು. ಶುರುವಿನಿಂದ ಹಂತ ಹಂತವಾಗಿ ಚಂದ್ರನನ್ನ ಆವರಿಸಿಕೊಳ್ತಾ ಭೂಮಿಯ ನೆರಳು ಸಾಗಿತ್ತು. ಸರಿಯಾಗಿ 11 ಗಂಟೆ 21 ನಿಮಿಷಕ್ಕೆ ಚಂದ್ರನನ್ನ ಅರ್ಧ ಭಾಗ ಆವರಿಸಿಕೊಂಡಿತ್ತು. ನಂತರ ಸರಿಯಾಗಿ 11 ಗಂಟೆ 42 ನಿಮಿಷಕ್ಕೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಡ್ತು. ರಾತ್ರಿ 11:42 ವೇಳೆಗೆ ಸಂಪೂರ್ಣ ಗಾಢವಾದ ಕೆಂಪು ಬಣ್ಣಕ್ಕೆ ಚಂದ್ರ ತಿರುಗ್ದ. ಈ ಮೂಲಕ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸಿತು. ಕರ್ನಾಟಕದಲ್ಲಿ ಕೋಲಾರದಲ್ಲಿ ಮೋಡ ಅಡ್ಡಿಯಾದರೆ ಬಹುತೇಕ ಜಿಲ್ಲೆಗಳಲ್ಲಿ ರಕ್ತ ಚಂದ್ರನನ್ನ ಜನ ಕಣ್ತುಂಬಿಕೊಂಡ್ರು. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಸಾರ್ವಜನಿಕರಿಗೆ ಟೆಲಿಸ್ಕೋಪ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮಕ್ಕಳು, ವಯಸ್ಸಾದವರು ಸೇರಿದ ಹಾಗೆ ನೂರಾರು ಮಂದಿ ದೂರದರ್ಶಕದಲ್ಲಿ ಚಂದ್ರನ ಅಗ್ನಿ ರೂಪವನ್ನ ಕುತೂಹಲದಿಂದ ನೋಡಿದ್ರು. ಇನ್ನು ರಾಯಚೂರಿನ ಉಪವಿಜ್ಞಾನ ಕೇಂದ್ರದಲ್ಲಿ 2 ಟೆಲಿಸ್ಕೋಪ್ನಿಂದ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವೀಕ್ಷಣೆಗಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಕೆಲವು ರಾಜ್ಯಗಳಲ್ಲಿ ಮೋಡಗಳ ಕಣ್ಣ ಮುಚ್ಚಾಲೆಯನ್ನ ಬಿಟ್ರೆ ಭಾರತದಾದ್ಯಂತ ಬಹುತೇಕ ಕಡೆಗಳಲ್ಲಿ ರಕ್ತಚಂದಿರನ ದರ್ಶನವಾಗಿದೆ. ದೆಹಲಿ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ, ಒಡಿಶಾ, ಜಮ್ಮು ಕಾಶ್ಮೀರ ಹೀಗೆ ಎಲ್ಲಾ ಕಡೆ ಬ್ಲಡ್ ಮೂನ್ ನೋಡಿ ಜನ ಪುಳಕಿತರಾದರು. ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಬಳಿ ಸೆರೆ ಹಿಡಿದ ಚಂದ್ರನ ಚಿತ್ರ ಮಾತ್ರ ಎಲ್ಲರ ಗಮನ ಸೆಳೆದಿದೆ. ಖಗ್ರಾಸ ಚಂದ್ರಗ್ರಹಣದ ಕಾರಣ ಕರ್ನಾಟಕದ ಅನೇಕ ದೇವಸ್ಥಾನಗಳು ಬಂದಾಗಿದ್ವು. ಚಂದ್ರಗ್ರಹಣ ಶುರುವಾದ ಮೇಲೆ ಪೂಜಾ ಕೈಂಕರ್ಯ ಗ್ರಹಣ ಮುಕ್ತಾಯದ ತನಕ ಕೆಲವು ಕಡೆ ನಡೆಯಿತು. ಬೆಂಗಳೂರಿನಲ್ಲೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಯಿತು. ಬೆಂಗಳೂರಿನ ಗಿರಿನಗರದ ಮಹಾಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ, ಗ್ರಹಣ ಶಾಂತಿ ಕಾರ್ಯಗಳನ್ನ ಮಾಡಲಾಯಿತು. ಗ್ರಹಣದ ಮುಕ್ತಾಯದ ತನಕ ವಿಶೇಷ ಪೂಜೆ, ಗ್ರಹಣ ಶಾಂತಿ ಕಾರ್ಯ ಕೂಡ ನೆರವೇರಿತು. ರಕ್ತ ಚಂದ್ರ ಅಂತ ಕರೆಯಲ್ಪಡೋ ಈ ಅದ್ಭುತ ವಿದ್ಯಮಾನವನ್ನ ನೋಡಿ ಜನ ರೋಮಾಂಚನಗೊಂಡ್ರು. ಖಗೋಳಶಾಸ್ತ್ರೀಯವಾಗಿ ಪ್ರಭಾವಶಾಲಿ ಈ ಘಟನೆ 82 ನಿಮಿಷಗಳ ಕಾಲ ಕಾಣಿಸಿಕೊಳ್ತು. ಇದು ದಶಕದ ಅತಿ ದೊಡ್ಡದಾದ ಪೂರ್ಣ ಚಂದ್ರಗ್ರಹಣಗಳಲ್ಲಿ ಒಂದು ಅಂತ ಕರೆಸಿಕೊಂಡಿದೆ. ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದು ಚಂದ್ರನ ಮೇಲ್ಮೈಯಲ್ಲಿ ತನ್ನ ನೆರಳನ್ನ ಹಾಕಿದಾಗ ಒಟ್ಟು ಚಂದ್ರಗ್ರಹಣ ಸಂಭವಿಸುತ್ತೆ. ಚಂದ್ರಗ್ರಹಣ ಚಂದ್ರನನ್ನ ಕೆಂಪು ಬಣ್ಣದಲ್ಲಿ ಹೊಳೆಯುವಂತೆ ಮಾಡುತ್ತೆ. 82 ನಿಮಿಷಗಳ ಕಾಲ ಪ್ರಪಂಚದಾದ್ಯಂತ ವೀಕ್ಷಕರು ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗೋದನ್ನ ಕಣ್ತುಂಬಿಕೊಂಡ್ರು. ತಾಮ್ರ ಬಣ್ಣದ ಚಂದ್ರ ಹಾಗೆ ಸುತ್ತಲಿನ ನಕ್ಷತ್ರಗಳ ನಡುವಿನ ವ್ಯತ್ಯಾಸವಂತೂ ಅತ್ಯದ್ಭುತವಾಗಿತ್ತು. ಇದು ಖಗೋಳ ಪ್ರಿಯರು ಹಾಗೆ ಸಾಮಾನ್ಯ ವೀಕ್ಷಕರಿಗಂತೂ ಸ್ಮರಣೀಯ ಕ್ಷಣವಾಗಿತ್ತು. ಚಂದ್ರಗ್ರಹಣಕ್ಕೆ ಯಾವುದೇ ವಿಶೇಷ ರಕ್ಷಣಾತ್ಮಕ ಕನ್ನಡಕಗಳ ಅಗತ್ಯ ಇಲ್ಲ. ಸೊ ಬರಿಗಣ್ಣಿನಿಂದ ಅಥವಾ ಬೈನಾಕ್ಯುಲರ್ಗಳ ಮೂಲಕ ಕೂಡ ಅದನ್ನ ಜನ ನೋಡಿದ್ದಾರೆ. ಇಷ್ಟು ದೀರ್ಘಾವಧಿಯ ಪೂರ್ಣ ಚಂದ್ರಗ್ರಹಣ ತೀರಾ ಅಪರೂಪ. 1 ಗಂಟೆಗೂ ಹೆಚ್ಚು ಕಾಲ ಪ್ರಕಾಶಮಾನವಾದ ಕೆಂಪು ಬಣ್ಣಕ್ಕೆ ತಿರುಗೋ ಚಂದ್ರ ಪ್ರಕೃತಿಯ ಅದ್ಭುತ ದೃಶ್ಯ ಮಾತ್ರ ಅಲ್ಲ, ಬಾಹ್ಯಾಕಾಶದಲ್ಲಿ ಗ್ರಹದ ವಿಶಿಷ್ಟ ಸ್ಥಾನ ಏನು ಅನ್ನೋದನ್ನ ನೆನಪು ಮಾಡುತ್ತೆ.